ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ RTಗೆ ಸಂಬಂಧಪಟ್ಟದ್ದು. ಹೌದು ಸ್ನೇಹಿತರೆ, ಇಡೀ ಕರ್ನಾಟಕದಾದ್ಯಂತ ಇರುವಂಥ ಒಂದು ಎಲ್ಲ ತಂದೆ ತಾಯರಿಗೆ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಏನಪ್ಪ ಅಂತಂದರೆ ಯಾವುದೇ ಫೀಸ್ ಇಲ್ಲದೆ ನಿಮ್ಮ ಒಂದು ಮಕ್ಕಳನ್ನ ಉಚಿತವಾಗಿ ಅಡ್ಮಿಷನ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಅಥವಾ ಪ್ರವೇಶ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ಮಹತ್ವ ಯೋಜನೆ ಆದಂಥ ಒಂದು RTE ಅಂದರೆ ರೈಟ್ ಟು ಎಜುಕೇಷನ್ ಒಂದು ಏನಪ್ಪ ಅಂತಂದರೆ ಮಕ್ಕಳ ಶಿಕ್ಷಣ ಹಕ್ಕು. ಈ ಒಂದು ಕಾಯ್ದೆ ಅಡಿಯಲ್ಲಿ ಏನಪ್ಪ ಅಂತಂದರೆ ನೀವು ರಾಜ್ಯದಲ್ಲಿರುವಂಥ ಎಲ್ಲ ಒಂದು ಮಕ್ಕಳ ತಂದೆ ತಾಯಂದಿರಾಗಿರ್ಬೋದು ಯೋಜನೆಯ ಅಡಿಯಲ್ಲಿ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಒಂದು ಮಕ್ಕಳ ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಅಂದರೆ ₹1 ಕೂಡ ಶುಲ್ಕ ಇಲ್ಲದೆ ಏನಪ್ಪ ಅಂತಂದರೆ ಸಂಪೂರ್ಣವಾಗಿ ಉಚಿತವಾಗಿ ಅಡ್ಮಿಷನ್ ಕೂಡ ಮಾಡಿಸ್ಬೋದು. ನೀವಿರುವಂಥ ಒಂದು ಮತ್ತು ನಿಮ್ಮ ಒಂದು ತಾಲೂಕಿನಾಗಿರ್ಬೋದು ಅಥವಾ ನಿಮ್ಮ ಒಂದು ಊರಿನ ಅಥವಾ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಮಗುವಿನ ಶಿಕ್ಷಣ ನೀಡೋದಕ್ಕೆ ಬಯಸಿದರೆ ನೀವು ಬಡವರೊಂದು ಮಕ್ಕಳು ಕೂಡ ಏನಪ್ಪ ಅಂತಂದರೆ ಪ್ರತಿಷ್ಠಿತ ಶಾಲೆ ಆಗಿರ್ಬೋದು ಅಥವಾ ಪ್ರತಿಷ್ಠಿತ ಒಂದು ಖಾಸಗಿ ಶಾಲೆಗಳಾಗಿರ್ಬೋದು ಅಥವಾ ಅನುದಾನಿತ ಶಾಲೆಗಳಲ್ಲಿ ಏನಪ್ಪ ಅಂತಂದರೆ ಸರ್ಕಾರದ ಒಂದು ಸಹಾಯಧನ ಅಡಿಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಪಡೆಯೋದಕ್ಕೆ ಎಂಬ ಒಂದು ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರದಿಂದಲೇ RTE ಅನುಷ್ಠಾನಕ್ಕೆ ಬಂದಿರುವಂಥದ್ದು. ಇನ್ನು ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದರೆ ಶಾಲಾ ಮಕ್ಕಳ ಒಂದು ಶುಲ್ಕಗಳ ಏರಿಕೆಯಾಗುತ್ತಿದ್ದು, ಇನ್ನು ಬಡವರು ಹಾಗೂ ಜನಸಾಮಾನ್ಯರು ಕೂಡ ತಮ್ಮ ಒಂದು ಮಕ್ಕಳಿಗೆ ಒಳ್ಳೆಯ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸಲು ಏನಪ್ಪ ಅಂತಂದರೆ ಲಕ್ಷಾಂತರ ರೂಪಾಯಿ ಅಡ್ಮಿಷನ್ ಫೀಸ್ ಮತ್ತು ಡೊನೇಷನ್ ನೀಡುವುದು ಕಡ್ಡಾಯವಾಗಿರುತ್ತೆ. ಆದರೆ ಈ ಒಂದು ಬಡವರ ಬಳಿ ಲಕ್ಷಾಂತರ ಹಣ ಕೊಟ್ಟು ತಮ್ಮ ಒಂದು ಮಕ್ಕಳನ್ನ ಖಾಸಗಿ ಶಾಲೆಗಳು ಏನಪ್ಪ ಅಂತಂದರೆ ಶಿಕ್ಷಣ ಕೊಡಿಸುವಷ್ಟು ಶಕ್ತಿ ಇಲ್ಲದಿರುವಂಥ ಒಂದು ತಂದೆ ತಾಯರಿಗೆ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರದಿಂದ ಒಂದು ರಾಜ್ಯದ ಎಲ್ಲ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಪ್ರತಿಶತ ಏನಪ್ಪ ಅಂತಂದರೆ 25% ಸೀಟ್ಗಳನ್ನ RTEಗೆ ಏನಪ್ಪ ಅಂತಂದರೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದು ಬಡವರೊಂದು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವುದು ಕಡ್ಡಾಯಗೊಳಿಸಿ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಈ ಮೂಲಕ ಪ್ರತಿಯೊಂದು ಏನಪ್ಪ ಅಂತಂದರೆ ಶಾಲೆಗಳಲ್ಲಿ ಶೇಕಡಾವಾರು 25% ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಸರ್ಕಾರದಿಂದಲೇ ಸೀಟ್ಗಳನ್ನ ನೀಡುವುದು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮೊಂದು ಜಿಲ್ಲೆಯ ಅಥವಾ ನಿಮ್ಮ ಒಂದು ತಾಲೂಕಿನ ಅಥವಾ ನಿಮ್ಮೊಂದು ಮನೆಯ ಅಕ್ಕಪಕ್ಕದಲ್ಲಿರುವಂಥ ಒಂದು ಯಾವುದೇ ಒಂದು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಅಥವಾ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ನಿಮ್ಮ ಒಂದು ಮಗುವಿನ ಏನಪ್ಪ ಅಂದರೆ ಕೂಡ ಸರ್ಕಾರದ RTE ಕಾಯ್ದೆಯನ್ನು ಅಡಿಯಲ್ಲಿ ಉಚಿತವಾಗಿ ಶಿಕ್ಷಣ ನೀಡಲು ಬಯಸಿದರೆ ನೀವು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಹಾಗೆಯೇ ಅರ್ಜಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋದಕ್ಕೆ ತಪ್ಪದೇ ಏನಪ್ಪ ಅಂತಂದರೆ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅನ್ನೋದನ್ನು. ಅರ್ಜಿ ಸಲ್ಲಿಸೋಕ್ಕೆ ಮುಖ್ಯವಾಗಿ ಬೇಕಾಗುವಂಥ ದಾಖಲಾತಿಗಳು ನೋಡಿದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಗುವಿನ ಒಂದು ಆಧಾರ್ ಕಾರ್ಡು, ಆಮೇಲೆ ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಜನನ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಇನ್ನು ತಂದೆ ತಾಯಿಯವರ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಇನ್ನು 15/4/2025ರಿಂದ 12/5/2025 ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಓಕೆನಾ, 15/4/2025ರಿಂದ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಇದರಲ್ಲಿ ಏನಪ್ಪ ಅಂತಂದರೆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರುವುದು ಒಂದು ಕಡ್ಡಾಯಗೊಳಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.